ನಾನು 6 ಕೋಟಿನೂ ವ್ಯಾಪಾರ ಮಾಡ್ಬೋದು, 60 ಕೋಟಿನೂ ವ್ಯಾಪಾರ ಮಾಡ್ಬೋದು, 600 ಕೋಟಿನೂ ವ್ಯಾಪಾರ ಮಾಡ್ಬೋದು. ಅದಕ್ಕೆ ಶ್ರೀಮಂತರು ಶೇರ್ ಮಾರ್ಕೆಟಿಗೆ ಬರೋದು. ಯಾಕಂದರೆ ಇಲ್ಲಿ ಎಷ್ಟು ಬೇಕಾದ್ರೂ ಸ್ಕೇಲ್ ಮಾಡ್ಬೋದು. ಸ್ಕೇಲ್ ಮೆಷರ್ಮೆಂಟ್ ಎಲ್ಲ ಹಿಡಿಯೋಂಗಿಲ್ಲ, ಎಷ್ಟು ಸ್ಕೈ ಇಸ್ ಅ ಲಿಮಿಟ್. ಯಾರು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಅದು ಇದು ನೋಡಿ ಹೆಡ್ಜ್ ಮಾಡ್ತೀನಿ, ಅವ್ರು ಹೇಳ್ಕೊಟ್ರು ಇದು ಹೇಳ್ಕೊಟ್ರು ಯಾರು ಟ್ರೈ ಮಾಡಿಬಿಡಿ. ಬನ್ನಿ ಕ್ಲಾಸಲ್ಲಿ ಕಲ್ತ್ಕೊಳ್ಳಿ. ನೀವೇನಾದ್ರು 10% ಮಾಡ್ತಾ ಇದ್ದೀರಾ, ತಿಂಗಳಿಗೆ 20% ಮಾಡ್ತಾ ಇದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೊನೆ ದಿನಗಳ ಹತ್ರ ಬಂದ್ಬಿಟ್ಟಿದೆ ಅಂತ ಅರ್ಥ. ಆಮೇಲೆ ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಟಿ ಡಿ ಅಕಾಡೆಮಿಯಲ್ಲಿ 100% ಭಾಳ ನೀಟಾಗಿ ಯಾವ ಸ್ಟ್ರಾಟಜಿ ಮೂಲಕ ನಾವು ದುಡ್ಡಿಂದ ದುಡ್ಡು ಬೆಳೆಸ್ಬೋದು ಅಂತಕ್ಕಂಥದ್ದನ್ನು ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಕಾಲ್ ಅಂದರೆ ಏನು, ಪುಟ್ ಅಂದರೆ ಏನು, ಗ್ರೀನ್ ಬಟನ್ ಏನು, ರೆಡ್ ಬಟನ್ ಏನು, ಸ್ಟಾಕ್ಸ್ ಏನು, ಏನೋ ಇದಂತಾರೆ, ಏನೋ ಅದಂತಾರೆ, ಅವ್ರು ಅಷ್ಟು ಕೋಟಿ ಮಾಡಿದ್ರಂತೆ, ಇಷ್ಟು ಕೋಟಿ ಮಾಡಿದ್ರಂತೆ, ಏನಿದು ಅಂತ ಒಂದು ಪೆಡಂಬೂತು ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಸುಳ್ಳಲ್ಲ. 3 ದಿನ ಟಿ ಡಿಯಲ್ಲಿ ನಾನು ಟ್ರೈನಿಂಗ್ ಆದಮೇಲೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಏನು ಅಂತ ನನಗೆ ಅರ್ಥ ಆಗಿದೆ. ಅದರ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜನ್ನು ಕೊಟ್ಟಿದ್ದಾರೆ. ಈಗ ಭಯ ಹೋಗಿದೆ. ಯಾಕಂದರೆ ನಾವು ಲೇಡೀಸ್ ಮನೇಲಿ ಫ್ರೀಯಾಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಇನ್ವೆಸ್ಟ್ ಮಾಡೋಕ್ಕೆ ತಿಳ್ಕೊಳ್ಳೋಕ್ಕೆ ಫ್ರೀ ಇರ್ತೀವಿ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಫ್ರೀಯಾಗಿರೋದ್ರಿಂದ ರಿಸರ್ಚ್ ಮಾಡ್ಬೋದು. ಬಂದು ಕಲ್ತ್ಕೊಂಡ್ರೆ ನಮ್ಮಲ್ಲಿರೋ ಭಯ ಹೋಗುತ್ತೆ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನಾನು 6 ಕೋಟಿನೂ ವ್ಯಾಪಾರ ಮಾಡ್ಬೋದು, 60 ಕೋಟಿನೂ ವ್ಯಾಪಾರ ಮಾಡ್ಬೋದು, 600 ಕೋಟಿನೂ ವ್ಯಾಪಾರ ಮಾಡ್ಬೋದು. ಅದಕ್ಕೆ ಶ್ರೀಮಂತರು ಶೇರ್ ಮಾರ್ಕೆಟಿಗೆ ಬರೋದು. ಯಾಕಂದರೆ ಇಲ್ಲಿ ಎಷ್ಟು ಬೇಕಾದ್ರೂ ಸ್ಕೇಲ್ ಮಾಡ್ಬೋದು. ಸ್ಕೇಲ್ ಮೆಷರ್ಮೆಂಟ್ ಎಲ್ಲ ಹಿಡಿಯೋಂಗಿಲ್ಲ, ಎಷ್ಟು ಸ್ಕೈ ಇಸ್ ಅ ಲಿಮಿಟ್. ಸೊ ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ಆರ್ಟಿಕಲ್ ಓದಿರ್ತೀರ, ಜೇನ್ ಸ್ಟ್ರೀಟ್ ಅನ್ನುವಂಥ ಬಿಗ್ಗೆಸ್ಟ್ ಫಂಡ್ ಮ್ಯಾನೇಜರು ಇಂಡಿಯಾಗೆ ಬಂದು 60,000 ಕೋಟಿ ದುಡ್ಡು ಹಾಕಿ, ಸೊ ಐ ಥಿಂಕ್ ಎಷ್ಟು ಹಾಕಿರೋ ಪ್ರಾಪರಾಗಿ ಡೇಟಾ ಇಲ್ಲ, ಬಟ್ ದೇ ಹ್ಯಾವ್ ಮೇಡ್ 60,000 crores ಪ್ರಾಫಿಟ್. 60,000 ಕೋಟಿ ಲಾಭ ಮಾಡಿದ್ದಾರೆ ಲಾಸ್ಟ್ 2-3 ಇಯರ್ಸಿಂದ. 60,000 ಕೋಟಿ ಯಾವುದ್ರಲ್ಲಿ ಮಾಡಿದ್ದಾರೆ ಹೇಳಿ? ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ. ಆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಎಲ್ಲರೂ ತುಂಬ ಜನ 95% ಜನ ಕಳ್ಕೊಂಡಿದ್ದಾರೆ. ಆ ಕಳ್ಕೊಂಡಿರೋ ದುಡ್ಡೆಲ್ಲ ಯಾರಿಗೂ ಹೋಯ್ತು ಹೇಳಿ? ಜೇನ್ ಸ್ಟ್ರೀಟ್ಗೆ ಹೋಯ್ತು. ಜೇನ್ ಸ್ಟ್ರೀಟು ಅಲ್ಲೆಲ್ಲೋ ಅಮೇರಿಕಾದಲ್ಲಿರೋ ಜೇನ್ ಸ್ಟ್ರೀಟ್ ಇಲ್ಲಿಗೆ ಬಂದು ಟ್ರೇಡ್ ಮಾಡೋ ಅವಶ್ಯಕತೆ ಏನಿದೆ ಹೇಳಿ? ಇಲ್ಲ, ಅಷ್ಟು ಲಿಕ್ವಿಡಿಟಿ ಇದೆ, ಅಷ್ಟು ದುಡ್ಡು ಹಾಕೋರು ಇದ್ದಾರೆ, ಅಷ್ಟು ದುಡ್ಡು ಮಾರ್ಕೆಟಲ್ಲಿ ಪಂಪ್ ಮಾಡೋರು ಇದ್ದಾರೆ. ಅದನ್ನು ಪಂಪ್ ಮಾಡೋದನ್ನ ಕ್ಯಾಚ್ ಮಾಡೋಕ್ಕೆ ಬರ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಒಂದು ದೊಡ್ಡ ಸಮುದ್ರ. ಇಲ್ಲಿ ನಿಮಗೆ ಎಂತೆಂಥ ಮೀನುಗಳು ಸಿಗುತ್ತೆ. ಸಣ್ಣ ಮೀನು ಸಿಗುತ್ತೆ, ದೊಡ್ಡ ಮೀನು ಸಿಗುತ್ತೆ, ಶಾರ್ಕ್ಗಳು ಸಿಗುತ್ತೆ. ಆದ್ದರಿಂದ ಎಲ್ಲರೂ ಇಲ್ಲಿಗೆ ಬಂದು ಮಾರ್ಕೆಟಲ್ಲಿ 3-4% ಮಾಡೋದಕ್ಕೇ ಬರೋದು. ಸೊ ನೀವು ಅವಾಗವಾಗ ಸರ್ಟೆನ್ ಇಂಟರ್ವ್ಯೂಸ್ಗಳು ನೋಡಿ, ಎಸ್ಪೆಷಲಿ ವಿಜಯ್ ಕೇಡಿಯಾ ಅನ್ನೋರ್ದು ಇಂಟರ್ವ್ಯೂಗಳು ನೋಡಿ, ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ವಿಜಯ್ ಕೇಡಿಯಾ ಒಬ್ಬ ನಾರ್ಮಲ್ ವ್ಯಕ್ತಿ ಇವತ್ತು 1,400 ಕೋಟಿ ಇದಿದೆ ಶೇರ್ಸ್. 1,400 ಕೋಟಿ ಶೇರ್ಸ್ ಇದೆ, ಆಸ್ತಿ ಇಲ್ಲ. ಮೋಸ್ಟ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡೋರು ಅವರು ಈ ಮನೆಗಳಂತೆ, ಲ್ಯಾಂಡ್ ಅಂತೆ, ಚೆನ್ನಾಗಿ ಒಂದು 10 ಎಕರೆ ತೊಗೊಳ್ಳೋದು, ಅಲ್ಲಿ ಕಾಂಗ್ರೆಸ್ ಗಿಡಗಳು ಬೆಳೆಸೋದು ಅವೆಲ್ಲ ಮಾಡಲ್ಲ ಅವರು. ಸೊ ಅವರು ಆದಷ್ಟು ಶೇರ್ ಮಾರ್ಕೆಟಲ್ಲಿರೋ ದುಡ್ಡನ್ನ ಶೇರಲ್ಲೇ ಇಟ್ಟಿರ್ತಾರೆ. ನಮ್ಮ ರಾಕೇಶ್ ಜುಂಜುನ್ವಾಲಾ ಅವರು ಇವತ್ತಿಗೂ ಒಂದು 38,000 ಕೋಟಿ ದುಡ್ಡು ಶೇರ್ ಮಾರ್ಕೆಟಲ್ಲೇ ಇದೆ. ಅದನ್ನು ತೆಗೆದೆಲ್ಲ ನೀವು ನಾವಾದರೆ ಏನು ಮಾಡ್ತೀವಿ ಹೇಳಿ? 30,000 ಕೋಟಿವರೆಗೂ ವೇಟೇ ಮಾಡಲ್ಲ ಬಿಡಿ. ಅದೊಂದು 3 ಕೋಟಿ ಆಗ್ತಾನೆ ಎತ್ಬಿಟ್ಟು
3 ಕೋಟಿಗೆ ಒಂದು ದೊಡ್ಡ ವಿಲ್ಲಾ ಕಟ್ಬಿಟ್ಟು ಮತ್ತೆ ಬ್ಯಾಗ್ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ. ಸೊ ಅದು 3 ಕೋಟಿ 300 ಕೋಟಿ ಆಗೋವರೆಗೂ ನಾವು ವೇಟೇ ಮಾಡಲ್ಲ. ಬಿಕಾಸ್ ನಮಗೆ ಈ ಭೂಮಿ ಮೇಲಿರೋ ಪ್ರೀತಿ, ಈ ಚಿನ್ನದ ಮೇಲಿರೋ ಪ್ರೀತಿ ಶೇರ್ ಮಾರ್ಕೆಟ್ ಮೇಲೆ ಇಲ್ಲ. ಸೊ ಬಟ್ ಇದನ್ನು ನಿಮಗೆ ಯಾವ ಥರ ಭೂಮಿ ಮೇಲೆ ಇದೆಯಲ್ಲ ಅಭಿಮಾನ, ಪ್ರೀತಿ, ನನ್ನ ಭೂಮಿ, ನನ್ನ ಎಕರೆಗಳು, ಸೊ 10 ಎಕರೆ ತೊಗೊಂಡೆ ಅಂತಾರೆ. ಲಾಸ್ಟಿಗೆ ಮಕ್ಕಳು ಮೂಲೆಗೆ ತೊಗೊಂಡೋಗಿ ಹಾಕ್ತಾರೆ, ಇಲ್ಲ ಮೂಲೆಗೆ ಎಲ್ಲ ಸುಟ್ಟು ಬಿಸಾಕ್ತಾರೆ. ಸೊ ಯಾಕಂದರೆ ಸೆಂಟ್ರಲ್ ಹಾಕಿದ್ರೆ ಜಾಸ್ತಿ ರೇಟ್ಗೆ ಹೋಗಲ್ಲ ಲ್ಯಾಂಡ್. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಈ ಭೂಮಿ, ಈ ಚಿನ್ನ, ಯೋಚನೆ ಮಾಡ, ಚಿನ್ನನೂ ಅಷ್ಟೇ ಎಷ್ಟು ದಿನ ಇರ್ತದೆ. ನೆಕ್ಸ್ಟ್ ಜನ್ರೇಷನ್ ಅಯ್ಯೋ ಇದು ಯಾವುದು ಹಳೆ ಡಿಸೈನ್ ಕಿತ್ತಾಕಿ ಹೊಸ ಡಿಸೈನ್ ಮಾಡಿಸ್ತಾರೆ, ಇಲ್ಲ ಅದನ್ನು ಮಾರೇ ಬಿಡ್ತಾರೆ, ದುಡ್ಡು ಇಸ್ಕೊಂಡು ಬೇರೆ ಚಿನ್ನ ತಗೊಳ್ತಾರೆ. ಸೊ ದ ಲೈಫ್ ಈಸ್ ಶಾರ್ಟ್. ಈ ಶಾರ್ಟ್ ಪೀರಿಯಡಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ನಾನು ಹೇಳೋದು ಕನ್ನಡಿಗರು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ, ಅಟ್ ದ ಏಜ್ ಆಫ್ 20, 21 or 22ಗೆ ನಿಮಗೆ ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು. ದುಡ್ಡು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ 3%, ನೀವೇ ಯೋಚನೆ ಮಾಡಿ, ಲಾಸ್ಟ್ 3 ಡೇಸಿಂದ ಕ್ಲಾಸ್ ಕೇಳ್ತಾ ಇದ್ದೀರಾ, ತಿಂಗಳಿಗೆ 3% RSI 30 ಮಾಡ್ಬೋದಾ? 180 ಡಿಗ್ರಿ ರೂಲಲ್ಲಿ ಮಾಡ್ಬೋದಾ? ಹೇಳ್ಕೊಟ್ಟಿದ್ದಾನೆ 180 ಡಿಗ್ರಿ. ಒಂದು ಟ್ರೇಡ್ ಸಿಕ್ಕಿದ್ರೇ 10% ಬರುತ್ತೆ ಅಂತ ಹೇಳಿದ್ದೀವಿ. ನಾವು ಹೇಳ್ತಾ ಇರೋದು ಒಂದು ಟ್ರೇಡ್ ಅಲ್ಲ, ಅರ್ಧ ಟ್ರೇಡ್ ಸಿಕ್ಕಿದ್ರು ಸಾಕಲ್ಲ. 1/4%, ಆ 180 ಡಿಗ್ರಿ 1/4%, 2 ಕ್ಯಾಂಡಲ್ ಹಿಡಿದ್ರೂ ಸಾಕಲ್ಲ. 3% ನೀವು ಕ್ಯಾಚ್ ಮಾಡಿದ್ರು ನಿಮ್ಮ ಕ್ಯಾಪಿಟಲ್ಗೆ. ಸೊ ಡೆಫಿನೆಟ್ಲಿ ವಿಲ್ ಬಿ ಸಮ್ವೇರ್ ಅಟ್ ದಿಸ್ ಸ್ಟೇಜ್. 23 CR ಇಸ್ ಅ ವೆರಿ ಬಿಗ್ ಮನಿ. ಸೊ ಅಟ್ಲೀಸ್ಟ್ ನಮ್ಮ ವಿದ್ಯಾರ್ಥಿಗಳು 100 ಕೋಟಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 10 ಕೋಟಿ, ಅಟ್ಲೀಸ್ಟ್ ಒಂದು 23 ಕೋಟಿ ಅಂತೂ ಮಾಡ್ತೀರಾ. ನಿಮ್ಮ ಏಕಾಗ್ರತೆ ಎಲ್ಲ ಎಲ್ಲಿರಬೇಕು? ತಿಂಗಳಿಗೆ 2 to 3% ಅಷ್ಟಲ್ಲೇ ಇರಬೇಕು, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಅಷ್ಟು ಮಾಡಿದ್ರೇ ಇಷ್ಟು ದುಡಿತೀರ. 4% ಮಾಡಿಬಿಟ್ರೆ 100 ಕೋಟಿ ದುಡಿತೀರ. ನೀವೇನಾದ್ರು 10% ಮಾಡ್ತಾಯಿದ್ದೀರಾ, ತಿಂಗಳಿಗೆ 20% ಮಾಡ್ತಾಯಿದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕೊನೆಯ ದಿನಗಳ ಹತ್ರ ಬಂದುಬಿಟ್ಟಿದೆ ಅಂತ ಅರ್ಥ. ಇದೇ ಸತ್ಯ. ಮೊನ್ನೆ ಯಾರೋ ಹಾಕಿದ್ರು, ಸರ್ 10 ಲಕ್ಷಕ್ಕೆ 3 ಲಕ್ಷ ಮಾಡಿದ್ರು ಯಾರೋ ನಮ್ಮ ಫ್ರೆಂಡು ಅಂತ. ನಾನು ಹೇಳಿದೆ ಆಲ್ ದ ಬೆಸ್ಟ್, ಕೊನೆಯ ದಿನಗಳ ಹತ್ರ ಇದೆ, ಇನ್ನೊಂದ್ಸತಿ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಡಿ ಅಂದೆ. ಸೊ ಅದೇ ಸತ್ಯ ಯಾವತ್ತಿದ್ರೂ ಕಹಿಯಾಗಿರುತ್ತೆ. ಯಾರೋ ಒಬ್ಬರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರು ಅಂದರೆ ಅದು ಎಷ್ಟೋ ರಿಸ್ಕ್ ತೊಗೊಂಡು ಮಾಡಿರ್ತಾರೆ. ಆ ರಿಸ್ಕು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ಯಾರೋ ಅವರು ಬೆಂಗಳೂರಿಂದ ಮೈಸೂರಿಗೆ ಬರೀ 1.5 hour ಬೈಕಲ್ಲಿ ಹೋದರು, ಎಲ್ಲ ಚಪ್ಪಾಳೆ ತಟ್ತಾರೆ, ಅಲ್ಲಿ ಸ್ವಲ್ಪ ಬೈಕ್ ಸ್ಕಿಡ್ ಆಗಿರೋ ಎಲ್ಲೋ ಹೊರ್ತಾಗಿತ್ತು ಪ್ರಾಣ. ಸೊ 3 hour ಕರ್ಕೊಂಡು ಹೋಗೋ ಡ್ರೈವರು ಇರ್ತಾರೆ, 1.5 hour ಕರ್ಕೊಂಡು ಹೋಗೋ ಡ್ರೈವರ್ ಇರ್ತಾರೆ. ಬಟ್ ನಾವು ಚೂಸ್ ಮಾಡಬೇಕಾಗಿರೋ 3 hours ಡ್ರೈವರ್. 1.5 hour ಕರ್ಕೊಂಡು ಹೋಗ್ತೀನಿ ಅಂದರೂ ನೀವೇನು ಹೇಳಬೇಕು? ಆಲ್ ದ ಬೆಸ್ಟ್ ಅಪ್ಪ, ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳ್ಬೇಕು. ನೀವು ಅಪ್ಪಿತಪ್ಪಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಒಬ್ಬರು 10 ಲಕ್ಷ ಹಾಕಿ ಒಂದು 3 lakhs ಮಾಡಿದರು. ಸೊ 2 yearsಗೆ ಒಂದು 6.5 lakhs ಮಾಡಿದರು. ಸೊ ನಾನು ಹೇಳಿದೆ, ಸರ್ ಸಕ್ಕದಾಗಿ ಮಾಡ್ತಾಯಿದ್ರು, ಹಿಂಗೆ ಮಾಡಿ ಅಂತ ಹೇಳಿದೆ. ಅವ್ರಿಗೆ ಯಾರಿಗೋ ತಲೆ ಕೆಡ್ಸಿದ್ರಂತ, ಏನು ಸರ್ 2 ವರ್ಷಕ್ಕೆ 10 ಲಕ್ಷ ಹಾಕಿ ಬರೀ 6 ಲಕ್ಷ ಮಾಡಿದಿರ, ನಮ್ಮ ಚಿಂಟುಗೆ ಹೆಂಗವ್ರು ನೋಡಿ ಒಂದೇ ತಿಂಗಳಿಗೆ 6 ಲಕ್ಷ ಮಾಡೋರು 10 ಲಕ್ಷ ಹಾಕಿ ಅಂತ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. 16 ಲಕ್ಷನೂ ಹೋಯ್ತು. ಈ ಥರ ತುಂಬ ಜನ ನಿಮಗೆ ಎಳ್ಕೊಂಡು ಹೋಗೋಕ್ಕೆ ಬರ್ತಾನೆ ಇರ್ತಾರೆ. ನಿಮಗೆ 1000 ಸತಿ ಮಿಸ್ಗೈಡ್ ಮಾಡೋದಕ್ಕೆ, ನಿಮ್ಮ ದಾರಿ ತಪ್ಪಿಸೋದಕ್ಕೆ ನೀವು 3% 4% ಮಾಡ್ಕೊಂಡು ಆರಾಮಾಗಿರ್ತೀರ. ನಿಮ್ಗೆ ಯಾರೋ ಒಂದು ತಲೆಗೆ ಹುಳ ಬಿಟ್ಟು 10% ಮಾಡ್ಬೋದು, ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ನಾನು ಮಾಡಿಸ್ತೀನಿ ಬಾ ಅಂತ ಕರೀತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನೋ ಅವ್ರಿಗೇನೋ ಬೆನಿಫಿಟ್ ಇರ್ತದೆ, ಇಲ್ಲ ಏನೋ ಒಟ್ಟಿನಲ್ಲಿ ನಿಮ್ಮ ಶತ್ರುನೇ ಬಂದರು ಅಂತ ಅಂದ್ಕೊಳ್ಳಿ. ದ ರಿಯಾಲಿಟಿ ಈಸ್, ಈವನ್ ರಾಕೇಶ್ ಜುಂಜುನ್ವಾಲಾ, ವಾರೆನ್ ಬಫೆಟ್ ಮಾಡಿರೋದೇ ವರ್ಷಕ್ಕೆ 18% CAGR. 18% CAGR ಇಸ್ ಅ ವಾರೆನ್ ಬಫೆಟ್ CAGR. ಅರ್ಥ ಮಾಡ್ಕೊಳ್ಳಿ. ನಾವು 23-25% ಮಾಡಿದ್ರು ವಿಲ್ ಬಿ ಸಮ್ವೇರ್. ಸೊ ಆಲ್ ದ ಬೆಸ್ಟ್. ನಾನು 8th ಮೈಲ್ ಬ್ಯಾಂಗ್ಳೂರಿಂದ ಬಂದಿದ್ದೇನೆ, ರಾಮಯ್ಯ ಲೇಔಟಿಂದ. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಕ್ಲಾಸು. ಆ್ಯಕ್ಚುಲಿ ನಮಗೆ ಶೇರ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಿಕಾಸ್ ಬೇಸಿಕಲಿ ಐ ಆಮ್ ಅನ್ ಇಂಜಿನಿಯರ್. ಇದು ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಇದು ಮತ್ತೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನನ್ನ ಹೆಸರು ಕಲೈವಾಣಿ ಅಂತ ಸರ್. ನಾನು ನಗ್ಗೆರೆಯಿಂದ ಬರ್ತಾ ಇರೋದು. ನಾನು ಆ್ಯಕ್ಚುಲಾಗಿ 1 week ಬಿಫೋರ್ ಈ ವಿಡಿಯೋಸ್ ನೋಡಿದ್ದು ಇವ್ರದ್ದು. ಸೊ ನಾನು ಇದು ಇನ್ಸ್ಪೈರ್ ಆಗಿ ಏನಾದರೂ ನಾನು ಫ್ಯೂಚರಲ್ಲಿ ಮಾಡಬೇಕು ನನ್ನ ಮಕ್ಕಳಿಗೋಸ್ಕರ ಅಂತ ಬಂದಿದ್ದೀನಿ ಸರ್. ನನ್ನ ಹೆಸರು ಜಯಶ್ರೀ ಅಂತ. ನಾನು ಇಲ್ಲೇ ಬ್ಯಾಂಗ್ಳೂರಿಂದ ಬಂದಿದ್ದೀನಿ.
ನಾನು ಅದೇ 3 ಡೇಸ್ ನಾವು ಯೂಟ್ಯೂಬಿಂದ ನೋಡಿಕೊಂಡು ಈ TD ಅಕಾಡೆಮಿ ಬಗ್ಗೆ ಗೊತ್ತಾಗಿತ್ತು. ಆವಾಗ ಅಲ್ಲಿ ಅದು ನೋಡ್ಕೊಂಡಾದಮೇಲೆ ಬಂದಿದ್ದು. ಚೆನ್ನಾಗಿತ್ತು. 3 ಡೇಸ್ ಕ್ಲಾಸ್ ಚೆನ್ನಾಗಿತ್ತು. ನನ್ನ ಹೆಸರು ಶ್ರೇಯಾ, ನಾನು ಮಾಗಡಿಯಿಂದ ಬಂದಿದ್ದೀನಿ. TD ಅಕಾಡೆಮಿಗೆ ಜಾಯ್ನ್ ಆಗೋಕ್ಕೆ ರೀಸನು ನಂಗೆ ಟ್ರೇಡಿಂಗ್ ಮಾಡಬೇಕಂತ ಇಷ್ಟ ಇತ್ತು. ಒಂದು ಝೀರೋ ನಾಲೆಡ್ಜ್ ಇಟ್ಕೊಂಡು ಬಂದಿದ್ದೆ, ಬಟ್ ಇವಾಗ ಸ್ವಲ್ಪ ನಾಲೆಡ್ಜ್ ಬಂದಿದೆ. ಇನ್ನು ರಿವಿಷನ್ ಕ್ಲಾಸಸ್ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ನನ್ನ ಹೆಸರು ಗಗನ್ಗೌಡಕ್ಕೆ. ನಾನು ಬಂದು ಸೀನಿಯರ್ ಸೆಕೆಂಡ್ ಸ್ಟೇಜಿಂದ ಬಂದಿರೋದು. ನಾನು ಡಿಗ್ರಿ ಓದ್ತಾ ಇದ್ದೀನಿ, BCom. ಏನಂದರೆ ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟ್ ಇತ್ತು ಇದ್ರ ಮೇಲೆ. ಹಂಗೆ ಸರ್ದು ವೀಡಿಯೋಗಳೆಲ್ಲ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಇದರಲ್ಲೇ ಲೈಫ್ ಟೈಮ್ ಫುಲ್ ಟೈಮ್ ಜಾಬ್ ಮಾಡಿಕೊಂಡು ಇರೋಣ ಅಂತ ಅಂದ್ಬಿಟ್ಟು ಇದನ್ನ ಕಂಟಿನ್ಯೂ ಮಾಡ್ತೀನಿ ಸರ್. ತಿಳ್ಕೊಳಕ್ಕೆ ಬಂದಿದ್ದೀನಿ. ಹಾಯ್, ನನ್ನ ಹೆಸರು ಶಶಾಂಕ್. ನಾನು ತುಂಬ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀನಿ, ಸ್ಟಾಕ್, ಈಕ್ವಿಟಿ ಎಲ್ಲದ್ರ ಬಗ್ಗೆ. ಇಷ್ಟು ದಿನ ಐಡಿಯಾ ಇದ್ದಿದ್ದು ಮನೋಜ್ ಸರ್ ಹೇಳ್ತಾ ಇದ್ದಿದ್ದು ಬರೀ ETFs, ಈಕ್ವಿಟಿ ಬಗ್ಗೆ ಐಡಿಯಾಸ್ ಇತ್ತು. ಈಗ ಅದ್ರ ಬಗ್ಗೆ ಸ್ಟ್ರಾಟಜೀಸ್ ಕಲಿಬೇಕು ಅಂತಲೇ ಈ ಕ್ಲಾಸಿಗೆ ಬಂದಿದ್ದೀನಿ. ಸುಮಾರಾಗಿ ಕಲ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾಳೆಯಿಂದ ಪ್ರಾಕ್ಟೀಸ್ ಮಾಡಿದ್ಮೇಲೆ ನನ್ನ ನಾಲೆಡ್ಜ್ ನನಗೆ ಗೊತ್ತಾಗುತ್ತೆ. ಯಾರು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಅದು ಇದು ನೋಡಿ ಹೆಡ್ಜ್ ಮಾಡ್ತೀನಿ, ಅವ್ರು ಹೇಳ್ಕೊಟ್ರು ಇದು ಹೇಳ್ಕೊಟ್ರು ಯಾರು ಟ್ರೈ ಮಾಡಿಬಿಡಿ. ಬನ್ನಿ ಕ್ಲಾಸಲ್ಲಿ ಕಲ್ತ್ಕೊಳ್ಳಿ. ಕಲ್ತಾದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಒಂದು ಮಾರ್ಕೆಟ್ ಏನು ಬೀಳ್ತಾ ಇದೆ, ಇದರ ಬಗ್ಗೆ ಯಾರೂ ಪ್ಯಾನಿಕ್ ಆಗದೇನೆ ನಿಜವಾದ ಸತ್ಯ ಏನು ಅಂತ ತಿಳ್ಕೊಬೇಕಾದ್ರೆ ನೀವೆಲ್ಲ TD ಅಕಾಡೆಮಿಗೆ ಬರಬೇಕು. ಇಲ್ಲಿರ್ತಕ್ಕಂಥ ಜ್ಞಾನವನ್ನು ಮನೋಜ್ ಅವರಿಂದ ಮತ್ತು ಅವರು TD ಅಕಾಡೆಮಿ ಫ್ಯಾಕಲ್ಟಿ ಅವರಿಂದ ಒಳ್ಳೆಯ ಜ್ಞಾನವನ್ನು ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡಬೇಕಂತಕ್ಕಂಥ ಇಲ್ಲಿ ಕಲಿತು ಅದ್ರ ಬಗ್ಗೆ ಧೈರ್ಯ ತೊಗೊಂಡು, ಯಾವಾಗ ನಮಗೆ ನಾಲೆಜ್ ಇರೋದಿಲ್ಲ ಒಂದ್ರ ಬಗ್ಗೆ ಅಂದರೆ ಅವಾಗ ನಮಗೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರ್ತದೆ. ನಾವು ಒಂದು ಸರಿ ನಾಲೆಜ್ ತೊಗೊಂಡ್ಮೇಲೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರೋದಿಲ್ಲ. ಧೈರ್ಯದಿಂದ ಮುನ್ನುಗ್ಗಬೇಕು. ಆಮೇಲೆ ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು TD ಅಕಾಡೆಮಿಯಲ್ಲಿ 100% ಭಾಳ ನೀಟಾಗಿ ಯಾವ ಸ್ಟ್ರಾಟಜಿ ಮೂಲಕ ನಾವು ದುಡ್ಡಿಂದ ದುಡ್ಡು ಬೆಳೆಸ್ಬೋದು ಅಂತಕ್ಕಂಥದ್ದನ್ನು ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ. ಅದಕ್ಕಾಗಿ ಬಹಳ ಕಡಿಮೆ ಫೀಸಲ್ಲಿ ಇಷ್ಟೊಂದು ಜ್ಞಾನವನ್ನು ಯಾವುದೇ ಒಂದು ಇನ್ಸ್ಟಿಟ್ಯೂಟಿಂದ ನಾವು ಪಡೆಯೋಕ್ಕಾಗಲ್ಲ. ಅಷ್ಟು ಜ್ಞಾನವನ್ನು ಅಷ್ಟು ಡೌನ್ ಟು ಅರ್ಥ ಆಗಿ ನಮಗೆ ಭಾಳ ಪ್ರೀತಿಯಿಂದ ಎಷ್ಟೇ ಸರಿ ಡೌಟ್ಸ್ ಇದ್ದರೂ ಕೂಡ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದೇ ಪ್ರತಿಯೊಬ್ಬರು ಸರ್ ಬಾಸಿಂದ ಹಿಡಿದು ಪೂರ್ವ ಕೆಳಗಿನ ಲೆವೆಲ್ವರೆಗೂ ರಿಸೆಪ್ಷನಿಸ್ಟ್ವರೆಗೂ ಯಾವುದೇ ರೀತಿ ಬೇಜಾರು ಮಾಡಿದ್ರೆ ನಮಗೆ ಏನೂ ಅರ್ಥ ಆಗೋದಿಲ್ಲ. ಅದ್ರ ಬಗ್ಗೆ ಭಾಳ ಕ್ಲೀನಾಗಿ ನೀಟಾಗಿ ಒಂದು ಸರಿ ಎಲ್ಲ 10 ಸರಿ ಅವರೇ ನಾವೇ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಡ್ಕೊಳ್ತಾರೆ. ಭಾಳ ಚೆನ್ನಾಗಿದೆ. TD ಅಕಾಡೆಮಿ ಬಗ್ಗೆ ನನಗೆ ಭಾಳ ತುಂಬ ಹೆಮ್ಮೆ ಇದೆ. ಬಟ್ ನಾನು ಈಗ ಹೇಳ್ತಾ ಇದ್ದೀನಿ, ಕಂಪಲ್ಸರಿ ನಾನು ದುಡ್ಡು ಮಾಡ್ತೀನಿ, ದುಡ್ಡಿಂದ ದುಡ್ಡು ಮಾಡ್ತೀನಿ, ಅದು ಸ್ಟಾಕ್ ಮಾರ್ಕೆಟಲ್ಲೇ ಮಾಡ್ತೀನಿ, ಯಾವುದೇ ಪ್ಯಾನಿಕ್ ಆಗದೆ ಅಂತಕ್ಕಂಥ ಒಂದು ಧೈರ್ಯ ನನ್ನ ಹತ್ರ 100% ಕಾನ್ಫಿಡೆನ್ಸ್ ಇಲ್ಲಿ TD ಅಕಾಡೆಮಿಯವರು ನನಗೆ ತುಂಬಿದ್ದಾರೆ. ಭಾಳ ತುಂಬ ಒಳ್ಳೆಯ ಇನ್ಸ್ಟಿಟ್ಯೂಟು, ಭಾಳ ಲಾಯಲ್ಟಿ ಇನ್ಸ್ಟಿಟ್ಯೂಟು, ಭಾಳ ಲವೇಬಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೋದು. ಬನ್ನಿ, ಬಂದು ಜ್ಞಾನವನ್ನು ಪಡ್ಕೊಳ್ಳಿ. ಅಪ್ಡೇಟ್ ಆಗದೆ ಹೋದರೆ ನಮ್ಮಿಂದ ನಾವೇ ಹಿಂದಕ್ಕೆ ಬಿದ್ದುಬಿಡ್ತೀವಿ. ನಮ್ಮಿಂದ ಭಾಳಷ್ಟು ಜನ ಮುಂದಕ್ಕೆ ಹೋಗಿಬಿಡ್ತಾರೆ. ಅದಕ್ಕಾಗಿ TD ಅಕಾಡೆಮಿ ಬಂದು ಜ್ಞಾನವನ್ನು ತಗೊಳ್ಳಿ, ಜೀವನದಲ್ಲಿ ಆರ್ಥಿಕವಾಗಿ ಮುಂದುವರಿರಿ ಅಂತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್, ಮನವಿ. ಥ್ಯಾಂಕ್ ಯು. TD ಅಕಾಡೆಮಿಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ತಿಳಿಸಿದ್ರು. ಆ ವಿಷಯ ಬಿಟ್ಟು ನಾನು ಬೇರೆ ಹೇಳ್ತೀನಿ. ಯಾಕೆ ಅಂದರೆ ಸ್ಟಾಕ್ ಮಾರ್ಕೆಟ್ ಯಾವುದೇ ಒಂದು ವ್ಯಕ್ತಿಗೆ ಭಯ ಆಗಬೇಕು ಅಂದರೆ ಅದರ ಸ್ಪಷ್ಟತೆ ಇಲ್ದಾಗಲೇ ಅದು ಭಯ ಆಗೋದು. ಯಾವಾಗಾದರೂ ಕತ್ಲಲ್ಲಿ ನಾವು ಹಗ್ಗ ನೋಡಿದ್ರೂ ಹಾವು ಅಂತ ಭಾವಿಸ್ತೀವಿ. ಅದು ಹೇಳ್ತಾರೆ, ಕತ್ಲಲ್ಲಿ ಅಸ್ಪಷ್ಟವಾಗಿ ಏನು ಕಾಣುತ್ತೋ ಅದು ನಮಗೆ ಭಯ ಕೊಡುತ್ತೆ. ನಿಜಕ್ಕೂ ಸ್ಟಾಕ್ ಮಾರ್ಕೆಟ್ ನನಗೆ ಹಂಗೆ ಕಾಣಿಸ್ತಾ ಇದ್ದಿದ್ದು. ಯಾಕೆಂದರೆ ತುಂಬ ಡಾರ್ಕ್ನೆಸ್. ಕಾಲ್ ಅಂದರೆ ಏನು, ಪುಟ್ ಅಂದರೆ ಏನು, ಗ್ರೀನ್ ಬಟನ್ ಏನು, ರೆಡ್ ಬಟನ್ ಏನು, ಸ್ಟಾಕ್ಸ್ ಏನೋ ಇದಂತಾರೆ, ಏನೋ ಅದಂತಾರೆ, ಅವ್ರು ಅಷ್ಟು ಕೋಟಿ ಮಾಡಿದ್ರಂತೆ, ಇಷ್ಟು ಕೋಟಿ ಮಾಡಿದ್ರಂತೆ, ಏನಿದು ಅಂತ ಒಂದು ಪೆಡಂಬೂತು ಥರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಸುಳ್ಳಲ್ಲ. 3 ದಿನ TDಯಲ್ಲಿ ನಾನು ಟ್ರೈನಿಂಗ್ ಆದಮೇಲೆ ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ ಏನೋ ಅಂತ ನನಗೆ ಅರ್ಥ ಆಗಿದೆ. ಅದರ ಬಗ್ಗೆ ಸಂಪೂರ್ಣವಾದ ನಾಲೆಡ್ಜನ್ನು ಕೊಟ್ಟಿದ್ದಾರೆ. ಈಗ ಭಯ ಹೋಗಿದೆ. ಕತ್ಲಲ್ಲಿರೋ ಹಗ್ಗನ ಅನ್ನೋ ಥರ ನೋಡುವಂತಾಗಿದೆ. ಆದರೆ ಅವರೆಲ್ಲ ಹೇಳ್ದಾಗೆ ಪ್ರಾಕ್ಟೀಸ್ ಮತ್ತು ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್. ಅದನ್ನು ಮಾಡಲೇಬೇಕು. ಯಾವ ಕಾರಣಕ್ಕೂ ಮೈಸೂರಿಗೆ 1.5 ಗಂಟೆಗೆ ಹೋಗೋ ಡ್ರೈವರ್ನ ನಂಬಲೇಬಾರ್ದು. ಅದಕ್ಕೆ ಟೈಮ್ ಬೇಕಾಗುತ್ತೆ. ನಾವು ಮನೇಲಿ ಏನೇ ಮಾಡಿದ್ರು ಒಂದು ಟೈಮ್ ಬೇಕು. ಒಂದು ರೈಸ್ ಆಗಬೇಕಂದ್ರೆ ಎಷ್ಟು ಟೈಮ್ ಬೇಕು, ಸಾಂಬಾರು ಆಗಬೇಕಂದ್ರೆ ಎಷ್ಟು ಟೈಮ್ ಬೇಕು, ಹಣ್ಣು ಆಗಬೇಕಂದ್ರೆ ಎಷ್ಟು ಟೈಮ್ ಬೇಕು, ದುಡ್ಡು ಆಗಬೇಕು ಅಂದ್ರೂ ಟೈಮ್ ಬೇಕು ಅಂತ ಹೇಳ್ತಾ, ಥ್ಯಾಂಕ್ ಯು TD ಅಕಾಡೆಮಿ. ಎಲ್ಲರೂ ಇಲ್ಲಿ ಬಂದು ಭಾಗವಹಿಸಿ ಈ ಸ್ಟಾಕ್ ಮಾರ್ಕೆಟ್ ನಾಲೆಡ್ಜನ್ನು ನೀವು ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕರ್ಕೊಂಡು ಬಂದು ಅವ್ರಿಗೂ ಈ ನಾಲೆಡ್ಜನ್ನು ಕೊಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸರ್ ನಮಸ್ತೆ. ನನ್ನ ಹೆಸರು ಶ್ವೇತಾ ಅಂತ. ನಾನು ಕೆಂಗೇರಿ ಉಲ್ಲಾಳ್ ಉಪನಗರದಿಂದ ಬಂದಿದ್ದೀನಿ.
ನನಗೆ 6 ತಿಂಗಳು ಮುಂಚೆನೇ ಬರಬೇಕಿತ್ತು. ನನ್ನ ದೊಡ್ಡ ಮಗನಿಗೆ ರಜೆ ಸಿಗಲಿ ಅಂತ ಕಾಯ್ತಾ ಇದ್ದೆ, ಯಾಕಂದರೆ ನನ್ನ ಚಿಕ್ಕ ಮಗನ ನೋಡ್ಕೋಬೇಕಿತ್ತು ಅವನು. ಇವಾಗ ಬಂದಿದ್ದೀನಿ. ನಾನು ಫಸ್ಟು ಏನು ಶೇರ್ ಮಾರ್ಕೆಟ್ ಏನು ಅಂತ ಗೊತ್ತಿಲ್ಲದೇ ದುಡ್ಡು ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವಾಟ್ಸಪ್ಪಲ್ಲಿ ಏನು ಹೇಳ್ತಾರೆ ತಗೊಂಡು ಅದರಲ್ಲೂ ಲಾಸ್ ಮಾಡ್ಕೊಂಡಿದ್ದೀನಿ ಫ್ಯೂಚರ್ ಮಾಡಿ. ಅದಕ್ಕೆ ನಾನು ನಮ್ಮ ಮನೇಲಿ ಇವಾಗಲೂ ಅಪೋಸೇ ಇದ್ದಾರೆ, ಬೇಡ ನಮಗಿದು ಕಲ್ತ್ಕೊಂಡ್ಮೇಲೆ ಬೇಡ ಅಂತ ಇದ್ದಾರೆ. ನಾನು ಕಲೀಲೇಬೇಕು, ಇನ್ವೆಸ್ಟ್ ಮಾಡ್ತೀವೋ ಬಿಡ್ತೀವೋ ನಾನು ಕಲ್ತಾದ್ಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಬಂದಿದ್ದೀನಿ. ಯಾಕಂದರೆ ನಾವು ಲೇಡೀಸ್ ಮನೇಲಿ ಫ್ರೀಯಾಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಇನ್ವೆಸ್ಟ್ ಮಾಡೋಕ್ಕೆ ತಿಳ್ಕೊಳ್ಳೋಕ್ಕೆ ಫ್ರೀ ಇರ್ತೀವಿ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಫ್ರೀಯಾಗಿರೋದ್ರಿಂದ ರಿಸರ್ಚ್ ಮಾಡ್ಬೋದು. ಬಂದು ಕಲ್ತ್ಕೊಂಡ್ರೆ ನಮ್ಮಲ್ಲಿರೋ ಭಯ ಹೋಗುತ್ತೆ, ಮಾಡ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಮಂಜುಳಾ ಅಂತ. ನಾನು ಯೂಟ್ಯೂಬಲ್ಲಿ ವೀಡಿಯೋಸು ಮತ್ತೆಲ್ಲ ಮಾಡೋದು ಕೇಳ್ತಾ ಇದ್ದೆ. ನಾನು ವರ್ಕ್ ಮಾಡ್ತಾರೆ ಟೀಚರ್ ಆಗಿಬಿಟ್ಟು, ರಜಾ ಸಿಗಲಿ ಅಂತ ಕಾಯ್ತಾ ಇದ್ದೆ. ಅದಕ್ಕೆ ಅದು ಇಂಟ್ರೆಸ್ಟಿಂದ ಬಂದಿದ್ದು. ಮತ್ತು ಮಗು ಇದೆ, ಹೆಂಗೆ ಕರ್ಕೊಂಡು ಹೋಗೋದು, ಅಲೋ ಮಾಡ್ತಾರೋ ಇಲ್ವೋ ಅಂತ ಬಂದು ಕೇಳಿದೆ. ಇಲ್ಲ ಬನ್ನಿ ಮ್ಯಾಮ್ ಕರ್ಕೊಂಡು ಬನ್ನಿ ಅಂದರು. ನಂಗೆ ತುಂಬ ಇಷ್ಟ ಆಯ್ತು. ಅದೊಂದು ಮಗು ನೋಡ್ಕೊಂಡು ಮನೇಲಿ ಯಾರೂ ಇಲ್ಲ, ಅವಳು ಬೇರೆ ಅಜ್ಜಿ ಮನೆ ಇರಲ್ಲ ಅಂತ ಹೇಳ್ತಾಳೆ. ಹಂಗಾಗಿ ಅದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮಗುನೂ ಆರಾಮಾಗಿ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಕೊಂಡು ನನ್ನ ಕ್ಲಾಸಲ್ಲಿ ಆರಾಮಾಗಿ ಕೂರೋದಕ್ಕೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಕಲಿತಾ ಇದ್ದೀನಿ. ನನಗೆ ABCDನೂ ಗೊತ್ತಿಲ್ಲ. ಇವಾಗ 3 ಡೇಸ್ ಅಟೆಂಡ್ ಮಾಡಾದ್ಮೇಲೆ ಸ್ವಲ್ಪ ಧೈರ್ಯ ಬಂದಿದೆ. ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ದುಡ್ಡಿರಬೇಕು ಮತ್ತು ಎಲ್ಲ ಗೊತ್ತಿರಬೇಕು. ಆಮೇಲೆ ಇದೆಲ್ಲ ತುಂಬ ಕಷ್ಟ, ಲೇಡೀಸ್ಗೆಲ್ಲ ಆಗಲ್ಲ. ಆಮೇಲೆ ತುಂಬ ಅದ್ರ ಹತ್ರನೇ ಕೂತಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಬಂದಮೇಲೆ ಸ್ವಲ್ಪ ಧೈರ್ಯ ಬಂದಿದೆ. ಕ್ಲಾಸಸ್ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕನೂ ಸಪೋರ್ಟ್ ಮಾಡ್ತಾರೆ. ಮತ್ತು ಎಲ್ಲ ಇಲ್ಲಿರೋ ಸ್ಟಾಫ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾರು ಒಂದು ಸ್ವಲ್ಪ ಹಿಂಗೆ ತಿರುಗಿದ್ರೂ ಸಮೇತ ಬಂದು ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ತುಂಬ ಖುಷಿ ಆಯಿತು. ಮಗುನ ಹಿಡ್ಕೊಳೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ಸಪೋರ್ಟ್ ಮಾಡಿರೋದಕ್ಕೆ. ಇಲ್ಲಾಂದರೆ ಅವಳು ಬರದೇ ಇದ್ದರೆ ನಾನು ಕ್ಲಾಸಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಸಮ್ಮರಲ್ಲಿ ಮಕ್ಕಳಿಗೆಲ್ಲ ಹಾಲಿಡೇ, ಸೊ ನೀವು ಆ್ಯಕ್ಚುಲಿ ಟ್ರಿಪ್ ಹೋಗ್ಬೋದಾಯಿತು. ಬಟ್ ಟ್ರಿಪ್ಪು ಎಲ್ಲ ನಮಗೋಸ್ಕರ, TDಗೋಸ್ಕರ, ನಿಮಗೋಸ್ಕರ ಒಂದು ವಿದ್ಯೆ ಕಲಿಯೋಕ್ಕೆ ಬಂದಿದ್ದೀರಾ. ಒಳ್ಳೆಯದಾಗಲಿ. ಸೊ ಕಲ್ತಿದ್ದೀರಾ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ, ಲಾಭ ಬರುತ್ತೆ. ಆ್ಯಂಡ್ ಲಾಸ್ಟ್ ಏನು ಒಂದು 1.5-2 ಮಂತ್ಸಿಂದ ಮಾರ್ಕೆಟ್ ಬೀಳ್ತಾ ಇದೆಯೋ ಇದನ್ನು ಆಪರ್ಚುನಿಟಿ ಥರ ನೋಡಿ, ಪ್ಯಾನಿಕ್ ಆಗಬೇಡಿ. ಅಯ್ಯೋ ವಾರ್ ನಡೀತಾ ಇದೆ, ನಾನು ಶೇರ್ಗಳೆಲ್ಲ ಮಾರ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಸೊ ಅಗೇನ್ ಯು ವಿಲ್ ಬಿ ಲೂಸರ್. ಸೊ ಈ ಥರ ವಾರಗಳು, ಈ ಥರ ಪ್ಯಾನಿಕ್ ಸಿಚುವೇಷನ್ನು 3 ವರ್ಷಕ್ಕೊಂದ್ಸತಿ 4 ವರ್ಷಕ್ಕೊಂದ್ಸತಿ ಬಂದೇ ಬರುತ್ತೆ. ಮಾರ್ಕೆಟ್ ಬೀಳಲೇಬೇಕು, ಬಿದ್ದಾದ್ಮೇಲೆ ಮತ್ತೆ ರೈಸ್ ಆಗಲೇಬೇಕು. ಇದನ್ನು ಆಪರ್ಚುನಿಟಿ ಥರ ಯೂಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸುತ್ತಮುತ್ತ ಇರೋ ಜನಕ್ಕೆ ನಿಮ್ಗೆ ಏನು ಅನ್ನಿಸ್ತು, ಈ ಒಂದು ಮಾರ್ಕೆಟ್ ನಾಲೆಜ್ ಏನು ಗೇನ್ ಮಾಡಿದ್ರಲ್ಲ, ಅಟ್ಲೀಸ್ಟ್ ಒಂದು ಇಂಪಾರ್ಟೆಂಟ್ ETF ಬಗ್ಗೆ ಆಗಲಿ, ಮ್ಯೂಚುವಲ್ ಫಂಡ್ ಬಗ್ಗೆ ಆಗಲಿ, ಈ ವಿದ್ಯೆನ ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ನಿಮ್ಮ ಸುತ್ತಮುತ್ತ ಇರೋ ಜನಗಳು ಯಾರು ಫಿನಾನ್ಷಿಯಲಿ ಲಿಟ್ರಸಿನೇ ಇರಲ್ಲ, ಅವ್ರಿಗೆ ಡಬಲ್ ಡಿಗ್ರಿ ಓದಿರ್ತಾರೆ ಬಟ್ ಬರೀ ಲೋನು EMI ಕಟ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಬೇಕಾಗಿರುತ್ತೆ. ನಿಮಗಿರೋ ಅಂಥ ನಾಲೆಜ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ. ಇದರಿಂದ ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ TD ಅಲೋನ್ ಈವನ್ 10 ಬ್ರಾಂಚ್ ಇದ್ರೂ ಎಷ್ಟು ಜನಕ್ಕೆ ಅಂತ ಮಾಡೋಕ್ಕಾಗತ್ತೆ, ಎಷ್ಟೋ ಮಾಡಿ. ಸೊ ನಾವೆಲ್ಲರೂ ನಮ್ಮ ಇಲ್ಲ ವಿದ್ಯಾರ್ಥಿಗಳೂ ಸಹ ಸ್ವಲ್ಪ ನಾಲೆಜ್ ಸ್ಪ್ರೆಡ್ ಮಾಡಿದ್ರೆ ಬೇಗ ನಾಲೆಜ್ ಸ್ಪ್ರೆಡ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್. ನಾಳೆಯಿಂದ ಪೇಷನ್ಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೆನ್ಸಿಬಲ್ ಹಾಗೂ ಪೇಪರ್ ಟ್ರೇಡಿಂಗ್ಗೆ ಇನ್ನೊಂದು ಆ್ಯಪ್ ಇದೆ, ದಟ್ ಈಸ್ ಫ್ರಂಟ್ ಪೇಜ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲಿ ನಿಮಗೆ ಪೇಪರ್ ಟ್ರೇಡ್ ಸಹ ಮಾಡ್ಬೋದು. ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ಕೋಟ್ಯಾಧಿಪತಿಗಳಾಗಿ ಅಂತ ಕೇಳಿಸ್ಕೊಳ್ತೀನಿ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ
ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.